ನಮಸ್ಕಾರ ಎಲ್ರಿಗೂ ತಮ್ಗೆಲ್ರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಇಟನಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ CRDR ನಾನ್ HK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಎಕ್ಸಾಮ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ದೈಹಿಕ ಪರೀಕ್ಷೆ ಅಂದ್ರೆ ಫಿಸಿಕಲ್ ಎಕ್ಸಾಮ್. ಈ ಒಂದು ಫಿಸಿಕಲ್ ಎಕ್ಸಾಮ್ ಯಾವಾಗ, ಹಾಗೆ ಸಿವಿಲ್ HK ಫಿಸಿಕಲ್ ಎಕ್ಸಾಮ್ ಯಾವಾಗ, ಹಾಗೆ PSI 402 ಪರೀಕ್ಷೆ ಯಾವಾಗ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಸ್ನೇಹಿತರೆ, ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗಾಗಲೇ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿಗಳಿದ್ದಾವೆ, ಅವುಗಳು ಪ್ರಸ್ತುತವಾಗಿ ಯಾವ ಹಂತದಲ್ಲಿದ್ದಾವೆ ಎಂಬುದರ ಒಂದು ಮಾಹಿತಿಯನ್ನು ನೋಡಿಕೊಂಡು ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಮೊದಲಾಗಿ ನೋಡ್ತಾ ಹೋದರೆ CRDR HK ಎಕ್ಸಾಮ್. CRDR HK ಎಕ್ಸಾಮ್ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಏನು ರಿಟರ್ನ್ ಎಕ್ಸಾಮ್ ಇತ್ತು, ಇದು ಮುಗಿದಿದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್ ಎಕ್ಸಾಮ್. ಇದು ಕೂಡ 12/2/2024ರಿಂದ 15/2/2024 ಈ ಒಂದು CRDR HK ಎಕ್ಸಾಮ್ ಸಂಬಂಧಪಟ್ಟಂತೆ ಫಿಸಿಕಲ್ ಎಕ್ಸಾಮ್ ಇತ್ತು. ಇದು ಕೂಡ ಏನು ಮೊನ್ನೆ ತಾನೇ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಸಿವಿಲ್ HK. ಈ ಒಂದು ಸಿವಿಲ್ HK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಿಟರ್ನ್ ಎಕ್ಸಾಮ್ ಇದು ಕೂಡ ಮುಗಿದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರ್ ಅನ್ನು ಕೂಡ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದರೆ CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದು ಕೂಡ ರಿಟರ್ನ್ ಎಕ್ಸಾಮ್ ಮುಗಿದಿದೆ. ಇದರ ಒಂದು ಮೊದಲ ಕೀ ಆನ್ಸರ್ ಅನ್ನು ಕೂಡ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸಿವಿಲ್ ನಾನ್ HK ಎಕ್ಸಾಮ್ ರಿಟರ್ನ್ ಎಕ್ಸಾಮ್ 25/2/2024ರಂದು ಈ ಒಂದು ರಿಟರ್ನ್ ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಇಲಾಖೆ ವತಿಯಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ, ಆದ್ರೆ ಏನು ಕೆಲವೊಂದಿಷ್ಟು ಪ್ಯಾಕ್ಸ್ ಗಳು ಬರ್ತವೆ. ಆ ಒಂದು ಪ್ಯಾಕ್ಸ್ ಗಳನ್ನ ನಾವು ನೋಡಿದ್ರೆ 25/2/2024ರಂದು ಈ ಒಂದು ಸಿವಿಲ್ ನಾನ್ HK ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ನೆಕ್ಸ್ಟ್ ನೋಡ್ತಾ ಹೋದರೆ ಸಿವಿಲ್ HK. ಈ ಒಂದು ಸಿವಿಲ್ HK ನೋಡಿದಾಗ ಈಗಾಗಲೇ ಫೈನಲ್ ಕೀ ಆನ್ಸರ್ ಬಂದಿದ್ದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್. ಈ ಒಂದು ಸಿವಿಲ್ HK ಫೈನಲ್ ಅಥವಾ ಫಿಸಿಕಲ್ ಯಾವಾಗ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಮಾರ್ಚ್ ಅಲ್ಲಿ ಈ ಒಂದು ಸಿವಿಲ್ HK ಫಿಸಿಕಲ್ ನಡೆಯುವ ಸಾಧ್ಯತೆ ಇದೆ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದರೆ PSI 402 ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಮಾರ್ಚ್ ಅಲ್ಲಿ. ಈಗಾಗಲೇ ನಮ್ಮ ಒಂದು ಗೃಹ ಸಚಿವರು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ನನ್ನ ನೆಕ್ಸ್ಟ್ ಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಆ ಒಂದು ಲೋಕಸಭಾ ಎಲೆಕ್ಷನ್ ಸಂಬಂಧಪಟ್ಟಂತೆ ಏನು ಎಲೆಕ್ಷನ್ಸ್ ಕಮಿಷನ್ ಏನಿದೆ ಅವರು ಪರ್ಮಿಷನ್ ಅನ್ನ ಕೊಟ್ರೆ ಈ ಒಂದು 402 ಎಕ್ಸಾಮ್ ನಡೆಸ್ತೀವಿ, ಇಲ್ಲ ಅಂತಂದ್ರೆ ಲೋಕಸಭಾ ಎಲೆಕ್ಷನ್ ಆದ ನಂತರ ಮುಂದೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ನಾವು ನೋಡೋಣ ಯಾವಾಗ ನಡೆಸ್ತಾರಂತ ನೋಡೋಣ. ನೆಕ್ಸ್ಟ್ ನೋಡ್ತಾ ಹೋದರೆ ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ ಹಾಗೆ ಏನಿದೆ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ರಿಟರ್ನ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಈಗಾಗಲೇ ನಾರ್ಮಲ್ ಕೀ ಆನ್ಸರ್ ಅಥವಾ ಮೊದಲ ಕೀ ಆನ್ಸರ್ ಕೂಡ ಬಂದಿದೆ. ನೆಕ್ಸ್ಟ್ ಬರಬೇಕಾದದ್ದು ಏನಪ್ಪಾ ಅಂದ್ರೆ ಫೈನಲ್ ಕೀ ಆನ್ಸರ್. ಈ ಒಂದು ಫೈನಲ್ ಕೀ ಆನ್ಸರ್ ಅನ್ನು ನೋಡಿದರೆ ಸ್ನೇಹಿತರೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರ್ ಅನ್ನ ಬಿಡುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆ ನೋಡೋದಾದ್ರೆ ಇನ್ನು CRDR ನಾನ್ HK ಸಂಬಂಧಪಟ್ಟಂತೆ ಫಿಸಿಕಲ್ ಯಾವಾಗ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಈಗಾಗಲೇ ಹೇಳಿದಾಗೆ ಫೈನಲ್ ಕೀ ಆನ್ಸರ್ ಬರೋದ್ರಿಂದ ಫೈನಲ್ ಕೀ ಆನ್ಸರ್ ಬಂದ ನಂತರ ಏನಾಗುತ್ತೆ ಅಂತಾರೆ OMR ಚೆಕಿಂಗ್ ಆಗ್ತದ. ಈ ಒಂದು OMR ಚೆಕಿಂಗ್ ಆದ ನಂತರ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್ ಎಕ್ಸಾಮ್. ಇದಕ್ಕೆ ಫಿಸಿಕಲ್ ಗೆ ತಯಾರಿಯನ್ನು ನಡೆಸ್ತಾರೆ. ಆ ಒಂದು ಉದ್ದೇಶದಿಂದ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಇದರ ಒಂದು ಫೈನಲ್ ಕೀ ಆನ್ಸರ್ ಬರೋದ್ರಿಂದ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಎಲೆಕ್ಷನ್ ಇದೆ ಸ್ನೇಹಿತರೆ. ಏಪ್ರಿಲ್ ಅಥವಾ ಮೇ ಅಲ್ಲಿ ಎಲೆಕ್ಷನ್ ಇರುವುದರಿಂದ ಯಾವ ತಿಂಗಳಲ್ಲಿ ಈ ಒಂದು ಎಲೆಕ್ಷನ್ ನಡೀತದೆ ಅಂತಂದ್ರೆ ಇನ್ನು ಕನ್ಫರ್ಮ್ ಆಗಿಲ್ಲ. ಏಪ್ರಿಲ್ ಮತ್ತೆ ಮೇ ತಿಂಗಳ ತದನಂತರದಲ್ಲಿ ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟ ಇರ್ತಾರೆ ಫಿಸಿಕಲ್ ನಡೆಸುವ ಸಾಧ್ಯತೆ ಇದೆ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ ಏನೊಂದು CRDR ನಾನ್ HK ಸಂಬಂಧಪಟ್ಟಂತೆ ಕಟ್ ಆಫ್ ವಿಡಿಯೋಗಳನ್ನ ಇದೇ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೀನಿ. ಯಾರು ನೋಡಿಲ್ಲ ತಂತ್ರದಲ್ಲಿ ನೋಡಿ. ಸ್ನೇಹಿತರೆ, ಮನೆ ನಡೆತಕ್ಕಂತ ಒಂದು CRDR HK ಎಕ್ಸಾಮ್ ಏನಿದ್ದು ಏನು ಫಿಸಿಕಲ್ ಇತ್ತು, ಇದರಲ್ಲಿ ಹಲವಾರು ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ. ಎಷ್ಟು ಅಂತಂದ್ರೆ 75 ಮತ್ತೆ 80 ಸ್ಕೋರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಅವರು ಫೇಲ್ ಆಗಿದ್ದಾರೆ. ಆ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಸಿವಿಲ್ HK ಎಕ್ಸಾಮ್ ಅಲ್ಲಿ ಕೂಡ ಫಿಸಿಕಲ್ ಇರ್ತವೆ. ಅದನ್ನ ಕೂಡ ಚೆನ್ನಾಗಿ ಮಾಡ್ಕೊಳ್ಳಿ. ಹಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಲವಾರು ಪೋಸ್ಟ್ ಗಳಿದಾವೆ. ಜಾಸ್ತಿ ಪೋಸ್ಟ್ ಗಳಿರೋದ್ರಿಂದ ಹಾಗೆ ಈಗಾಗಲೇ ನಮ್ಮ ತಾವುಗಳು ಏನಪ್ಪಾ ಅಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಅನ್ನ ಮಾಡಿರ್ತೀರಿ. ಎಕ್ಸಾಮ್ ಅಲ್ಲಿ ಸ್ಕೋರ್ ಅನ್ನ ಮಾಡಿ ಫಿಸಿಕಲ್ ನೆಕ್ಸ್ಟ್ ಇರ್ತಕ್ಕಂಥ ಫಿಸಿಕಲ್ ಅಲ್ಲಿ ಫೇಲ್ ಆದ್ರೆ ತುಂಬಾ ಹೊಡೆತ ಬೀಳುತ್ತೆ. ಎಷ್ಟು ಅಂದ್ರೆ 2 ವರ್ಷಗಳಿಂದ ನೀವು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಿದ್ರಿ. 2 ವರ್ಷಗಳಿಂದ ಪರಿಶ್ರಮ ಪಟ್ಟಿದ್ದು ಫಿಸಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ
ನೀವು ಫೇಲ್ ಆದ್ರಿ ಅಂದ್ರೆ ಸೊ ಮತ್ತೆ ಓದ್ಬೇಕಾಗುತ್ತೆ, ಮತ್ತೆ ರಿಟರ್ನ್ ಎಕ್ಸಾಮ್ ಬರೀಬೇಕಾಗುತ್ತೆ, ಮತ್ತೆ ಫಿಸಿಕಲ್ ಅನ್ನ ಪಾಸ್ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ತೊಂದರೆಗಳಿಗೆ ನೀವು ಒಳಗಾಗಬೇಡಿ. ಸೊ ಏನಪ್ಪಾ ಅಂದ್ರೆ ಸೊ ಫಿಸಿಕಲ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ಸಿವಿಲ್ ಏನು CRDR HK ಎಕ್ಸಾಮ್ ಅಲ್ಲಿ 75ರಿಂದ 80 ಅಂಕವನ್ನು ಪಡೆದಂತ ಅಭ್ಯರ್ಥಿಗಳು ಕೂಡ ಫೇಲ್ ಆಗಿದ್ದಾರೆ. ಸೊ ಆ ಒಂದು ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಬೇಡಿ. ಸೊ ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಚೆನ್ನಾಗಿ ಮಾಡಿ. ಸೊ ಯಾವ ರೀತಿಯಾಗಿ ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ಸೊ ಏನು ಸಿವಿಲ್ ಎಕ್ಸಾಮ್ ಏನಿದೆ, ಸೊ ಸಿವಿಲ್ ಎಕ್ಸಾಮ್ ತದನಂತರದಲ್ಲಿ ಸೊ ಅವ್ರದ್ದು ಕೂಡ ಏನು ಫಿಸಿಕಲ್ ಇರೋದ್ರಿಂದ ಸೊ ಸಿವಿಲ್ ಎಕ್ಸಾಮ್ ಆದ ಕೂಡಲೇ ಸೊ ಫಿಸಿಕಲ್ ಪ್ರಾಕ್ಟೀಸ್ ಯಾವ ರೀತಿಯಾಗಿರ್ತದ, ಸೊ ರನ್ನಿಂಗ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು, ಸೊ ಈ ರೀತಿಯಾದಂತಹ ಹಲವಾರು ವಿಡಿಯೋಗಳನ್ನ ಸೊ ನಮ್ಮ ಒಂದು ಸ್ಪರ್ಧಾ ಕಾಲಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಮಾಡ್ತೀವಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗೆ CRDR non-HK ಎಕ್ಸಾಮ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಫಿಸಿಕಲ್ ಸೊ ಏನು ಏಪ್ರಿಲ್ ಅಥವಾ ಮೇ ಅಲ್ಲಿ ಎಲೆಕ್ಷನ್ ಇರೋದ್ರಿಂದ ಸೊ ತದನಂತರದಲ್ಲಿ ಈ ಒಂದು ಎಲೆಕ್ಷನ್ ತದನಂತರದಲ್ಲಿ ಸೊ ಈ ಒಂದು CRDR non-HK ಎಕ್ಸಾಮ್ ನನಗೆ ಸಂಬಂಧಪಟ್ಟಂತೆ ಸೊ ಫಿಸಿಕಲ್ ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಫಿಸಿಕಲ್ ತಯಾರಿಯನ್ನ ಆರಂಭ ಮಾಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿದಾಗೆ ಸ್ಪರ್ಧಾ ಕಾಲಗ್ನಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ದಿನಾಲು ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಪ್ರಚಲಿತ ಘಟನೆಗಳಾಗಿರ್ಬೋದು, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಹಲವಾರು ಪ್ರಶ್ನೋತ್ತರಗಳನ್ನ ಈ ಒಂದು ನಮ್ಮ ಸ್ಪರ್ಧಾ ಕಾಲಗ್ನಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀಡ್ತಾ ಇರ್ತೀವಿ. ಸೊ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ತಾವುಗಳು ಜಾಯ್ನ್ ಆಗಿ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಓದಿ ಸೊ ಮುಂಬರುವಂತ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾದಂತ ಮಾಹಿತಿಗಳನ್ನ ಈ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀಡ್ತಾ ಇರ್ತೀವಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆಲ್ಲರಿಗೂ ಭೇಟಿ ಆಗೋಣ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಶುಭವಾಗಲಿ.